ಆಂಜನೇಯನಿಗೆ ಮದುವೆ ಆಗಿದೆ ಅಂತ ನಾನು ಹತ್ರದಿಂದ ಹೋಗಿ ನೋಡಿದ್ದೀನಿ ಇವತ್ತು. ನಮ್ಮ ಮಗನಿಗೆ ಮದುವೆ ಆಗಬೇಕಾಗಿತ್ತು. ತುಂಬ ವರ್ಷದಿಂದ ಹುಡುಕ್ತಾ ಇದ್ವಿ, ಆಗಿರಲಿಲ್ಲ. ಇಲ್ಲಿ ಬಂದು ಹೋದ್ಮೇಲೆ ಈ ಸಲ ಹಾಗೆ ಆಗುತ್ತೆ ಹೋಗಿ ಅಂತ ಹೇಳಿದ್ರು ಸ್ವಾಮಿಗಳು. ಆವಾಗ ಹೋಗಿದ್ದೊಂದು ವಾರಕ್ಕೆ ಸೆಟ್ ಆಗಿಬಿಡ್ತು. ಮದುವೆ ಆಗುತ್ತೆ ಅಂತ ಹೇಳಿದ್ರು, ಮದುವೆನೂ ಆಯಿತು. ಮನೆ ಕಟ್ತಾರೆ ಅಂದರು, ಮನೆಯೂ ಕಟ್ಟಿದ್ದಾರೆ. ಮತ್ತು ಒಂದು ಹೆಣ್ಣು ಒಂದು ಗಂಡು ಇಬ್ಬರು ಮಕ್ಕಳಾಗ್ತಾರೆ ಅಂದರು, ಅದು ಆಗಿದೆ. ಅವರು ಬೆಂಗಳೂರಲ್ಲಿರಲ್ಲ, ಫಾರಿನ್ಗೆ ಹೋಗ್ತಾರೆ ಅಂದರು. ಈಗ US ಅಲ್ಲಿ ಹೋಗಿ ಅಚ್ಚುಕಟ್ಟಾಗಿ ಚೆನ್ನಾಗಿದ್ದಾಳೆ. ಏನೇ ಅಂದ್ಕೊಂಡಿದ್ರು ಆಗಿದೆ ಅನ್ನೋಕ್ಕೋಸ್ಕರ ಇವಾಗ ಇವ್ರ ಮನೆ ಸೊಸೆಯಾಗಿ ದಿಸ್ ಇಸ್ ಫಸ್ಟ್ ಟೈಮ್ ನಾನು ಬರ್ತಾ ಇರೋದು ಇಲ್ಲಿಗೆ. ನಿಜ ಒಳ್ಳೇದಾಗುತ್ತೆ. ಒಳಗಡೆ ನವಗ್ರಹ ಏನು 9 ನವಗ್ರಹಗಳನ್ನ ಇಟ್ಟಿದ್ದಾರೋ ಅದನ್ನ ನೋಡಿದ್ರೇ ಒಂಥರ ಮೈ ಜುಮ್ ಅಂದ್ಬಿಡ್ತು, ಅಷ್ಟು ಖುಷಿಯಾಗಿದೆ. ಬರ್ಬೇಕಾದ್ರೆ ಒಂದ್ಸರಿ ಬಂದರೆ ಒಂಥರ ತವ್ರ ಮನೆಗೆ ಬಂದು ಹೋದಂಗೆ ಆಗುತ್ತೆ. ಆವಾಗಲೂ ಅದೇ ಫೀಲ್ ಇತ್ತು, ಇವಾಗಲೂ ಅದೇ ಫೀಲ್ ಇದೆ. ಶನಿ ಮಹಾತ್ಮ ದೇವಸ್ಥಾನ ಖಂಡಿತ ಇದೆ. ಆ ಶಕ್ತಿ ಇಲ್ಲಾಂದ್ರೆ ಇಷ್ಟು ಬೆಳವಣಿಗೆನೇ ಆಗ್ತಿಲ್ಲ ಈ ಕ್ಷೇತ್ರದಲ್ಲಿ. ಏನೇ ಕೇಳ್ಕೊಂಡ್ರು ಒಳ್ಳೇದಾಗುತ್ತೆ ಅಂತ ನಂಬಿಕೆ, ಆ ನಂಬಿಕೆಯಿಂದನೇ ನಾನು ಇವತ್ತು ಬಂದಿರೋದು. ಸೊ ಇಲ್ಲಿ ಪ್ರತಿಷ್ಠಾಪನೆ ಆಗಿರೋ ನವಗ್ರಹಗಳು ಎಲ್ಲೂ ಇಲ್ಲ ಕರ್ನಾಟಕದಲ್ಲಿ. ನವಗ್ರಹದಲ್ಲಿ ಏನೇ ಸಮಸ್ಯೆಯಲ್ಲಿ ಇಲ್ಲಿ ಬಂದು ಪರಿಹಾರ ಆಗೋದಂತ ಗ್ಯಾರಂಟಿ, ಅದು 100%. ಇಲ್ಲಿಗೆ ಬಂದಮೇಲೆ ನಮ್ಮದು ಜಮೀನ್ದೊಂದು ಪ್ರಾಬ್ಲಮ್ ಇತ್ತು, ಅದು ಕೋರ್ಟಲ್ಲಿ ಕೇಸ್ ನಡೀತಾ ಇತ್ತು, ಅದು ಸಾಲ್ವ್ ಆಯಿತು. ಮತ್ತು ಫ್ಯಾಮಿಲಿಯಲ್ಲಿ ಪ್ರಾಬ್ಲಮ್ ಇತ್ತು, ಅದು ಸ್ವಲ್ಪ ಸಾಲ್ವ್ ಆಯಿತು. ಹಿಂಗೆ ಸೈಟ್ದು ಪ್ರಾಬ್ಲಮ್ ಇತ್ತು. ಮತ್ತು ನಮ್ಮ ಏನೇ ಕೇಳ್ಕೊಂಡ್ರು ಒಳ್ಳೇದಾಗುತ್ತೆ ಅಂತ ನಂಬಿಕೆ, ಆ ನಂಬಿಕೆಯಿಂದನೇ ನಾನು ಇವತ್ತು ಬಂದಿರೋದು. ಸೆಕೆಂಡ್ ಟೈಮ್ ಆ್ಯಕ್ಚುಲಿ ಎಲ್ಲ ಕನ್ಸ್ಟ್ರಕ್ಷನ್ ಆದಮೇಲೆ ನಮ್ಮ ಮತ್ತೆ ಏನೇ ಅಂದ್ಕೊಂಡಿದ್ರು ಆಗಿದೆ ಅನ್ನೋಕ್ಕೋಸ್ಕರ ಇವಾಗ ಇವ್ರ ಮನೆ ಸೊಸೆಯಾಗಿ ದಿಸ್ ಇಸ್ ಫಸ್ಟ್ ಟೈಮ್ ನಾನು ಬರ್ತಾ ಇರೋದು ಇಲ್ಲಿಗೆ. ಇಲ್ಲಿಗೆ ಬಂದಮೇಲೆ ನಮ್ಮದು ಜಮೀನ್ದೊಂದು ಪ್ರಾಬ್ಲಮ್ ಇತ್ತು, ಅದು ಕೋರ್ಟಲ್ಲಿ ಕೇಸ್ ನಡೀತಾ ಇತ್ತು, ಅದು ಸಾಲ್ವ್ ಆಯಿತು. ಮತ್ತು ಫ್ಯಾಮಿಲಿಯಲ್ಲಿ ಪ್ರಾಬ್ಲಮ್ ಇತ್ತು, ಅದು ಸ್ವಲ್ಪ ಸಾಲ್ವ್ ಆಯಿತು. ಹಿಂಗೆ ಸೈಟ್ದು ಪ್ರಾಬ್ಲಮ್ ಇತ್ತು. ಮತ್ತು ನಮ್ಮ ಮಗನಿಗೆ ಮದುವೆ ಆಗಬೇಕಾಗಿತ್ತು, ತುಂಬ ವರ್ಷದಿಂದ ಹುಡುಕ್ತಾ ಇದ್ವಿ, ಆಗಿರಲಿಲ್ಲ. ಮತ್ತು ಈ ಸೊಸೆನೂ ಹಿಂಗೆ ಬೇಕು ಅಂತ ಕೇಳ್ಕೊಂಡಿದ್ದೆ, ಹಂಗೆ ಸಿಕ್ಕಿದ್ದಾಳೆ ಸೊಸೆನೂ. ನನ್ನ ಮಕ್ಳು ಕೆಲಸನೂ ಆಯಿತು ಇಲ್ಲಿ ಬಂದಮೇಲೆ. ಅಂದರೆ ನಾವು 15 ವರ್ಷದಿಂದ ಬರ್ತಾಯಿದ್ದೀವಿ. ಆವಾಗಿಂದ ನಮ್ಮ ಯಜಮಾನ್ರಿಗೂ ಪ್ರಾಬ್ಲಮ್ ಇತ್ತು, ಅವ್ರದ್ದು ಸಾಲ್ವ್ ಆಯಿತು. ನಮ್ಮ ಮನೇಲಿ ತುಂಬ ಸಮಸ್ಯೆ ಪರಿಹಾರ ಆಗೈತೆ. ನಮಗೆಲ್ಲ ಸ್ವಲ್ಪ ಒಳ್ಳೇದಾಗಿದೆ. ಸ್ಟಾರ್ಟಿಂಗೆಲ್ಲ ತುಂಬ ಒಳ್ಳೇದಾಗಿತ್ತೆ. ನನ್ನ ಮಗಳಿಗೆ ಮದುವೆ ಆಗುತ್ತೆ ಅಂತ ಹೇಳಿದ್ರು, ಮದುವೆನೂ ಆಯಿತು. ಮನೆ ಕಟ್ತಾರೆ ಅಂದರು, ಮನೆಯೂ ಕಟ್ಟಿದ್ದಾರೆ. ಮತ್ತು ಒಂದು ಹೆಣ್ಣು ಒಂದು ಗಂಡು ಇಬ್ಬರು ಮಕ್ಕಳಾಗ್ತಾರೆ ಅಂದರು, ಅದು ಆಗಿದೆ. ಅವರು ಬೆಂಗಳೂರಲ್ಲಿರಲ್ಲ, ಫಾರಿನ್ಗೆ ಹೋಗ್ತಾರೆ ಅಂದರು. ಈಗ US ಅಲ್ಲಿ ಹೋಗಿ ಅಚ್ಚುಕಟ್ಟಾಗಿ ಚೆನ್ನಾಗಿದ್ದಾಳೆ. ಚೆನ್ನಾಗಿದೆ. ದೇವ್ರು ನಮಗೆಲ್ಲ ಒಳ್ಳೆ ಇಂಪ್ರೂವ್ಮೆಂಟ್ ಮಾಡಿದ್ದಾನೆ. ತುಂಬ ಚೆನ್ನಾಗಿದೆ. ಒಂದೊಂದು ದೇವಸ್ಥಾನವೂ ಒಂದೊಂದು ಚೆನ್ನಾಗಿದೆ. ದೇವ್ರುಗಳಿಗಿಂತನೂ ಅಲ್ಲಿ ಬರ್ದಿದ್ದಾರಲ್ಲ, ಆ ಕಡೆ ಈ ಕಡೆ ಸೈಡು ಒಂದೊಂದು ವಾಕ್ಯಗಳು ತುಂಬ ಚೆನ್ನಾಗಿದೆ. ಅದನ್ನೆಲ್ಲೂ ಬರ್ದಿಲ್ಲ, ನಾವು ನೋಡಿರೋ ಪ್ರಕಾರ ಎಲ್ಲೂ ಬರ್ದಿಲ್ಲ ಅವರು. ಇಲ್ಲಿ ತುಂಬ ಚೆನ್ನಾಗಿ ಬರ್ದಿದ್ದಾರೆ ಎಲ್ಲನೂ. ಹಾಗಾಗಿ ಇಲ್ಲಿಗೆ ಬರ್ಬೇಕಾದ್ರೆ ಒಂದ್ಸರಿ ಬಂದರೆ ಒಂಥರ ತವ್ರ ಮನೆಗೆ ಬಂದು ಹೋದಂಗೆ ಆಗುತ್ತೆ. ಆವಾಗಲೂ ಅದೇ ಫೀಲ್ ಇತ್ತು, ಇವಾಗಲೂ ಅದೇ ಫೀಲ್ ಇದೆ. ಇವಾಗ ನಾವು ಅವ್ರ ಮನೆಗೆ ಹೋದ್ರೂ ತವ್ರ ಮನೆಗೆ ಹೋಗ್ತಾ ಇದ್ದೀವೇನೋ ಅನ್ನೋ ಒಂದು ಫೀಲ್ ಬರ್ತಾ ಇರುತ್ತೆ. ತುಂಬ ಚೆನ್ನಾಗಿದೆ. ದೇವಸ್ಥಾನ ಇಂಪ್ರೂವ್ಮೆಂಟ್ ಆಗಿದೆ. ಆಂಜನೇಯನಿಗೆ ಮದುವೆ ಆಗಿದೆ ಅಂತ ನಾನು ಹತ್ರದಿಂದ ಹೋಗಿ ನೋಡಿದ್ದೀನಿ ಇವತ್ತು. ದೇವ್ರ ಹತ್ರ ಸತ್ಯ ಇದೆ ಅನ್ನೋದನ್ನು ನಂಬ್ಕೊಂಡು ನಾವು ಬಂದರೆ ನಮ್ಮ ಕೆಲಸ 99 ಅಲ್ಲ 100%ಗೆ 200% ಕೆಲಸ ಆಗುತ್ತೆ. ನಂಬಿಕೆ ಅನ್ನೋದು ಫಸ್ಟು ನಮ್ಮಲ್ಲಿ ಇರಬೇಕಷ್ಟೇ, ಬೇರೆಯವ್ರಿಗಲ್ಲ. ನಾವು ನಂಬಿಕೆ ಆಗಿ ನಮ್ಗೆ ಒಳ್ಳೆ ಇದು ಬಂದಿದೆ ಅಂತ ಹೇಳಿದಾಗ ನಾವು 10 ಜನಕ್ಕೆ ಹೋಗಿ ಹೇಳ್ಬೇಕು, ಹಿಂಗೆ ನಮ್ಮ ಕೆಲಸ ಆಗಿದೆ, ಹೋಗಿ ನಿಮಗೂ ಒಳ್ಳೇದಾಗುತ್ತೆ ಅಂತ ಹೇಳಬೇಕು ಅಷ್ಟೇ. ಹೋದ ತಕ್ಷಣ ಒಂದು ಸ್ವಲ್ಪ ಕೋರ್ಟ್ ಕೇಸಸ್ಸು, ಜಮೀನ್ದು ತುಂಬ ಪ್ರಾಬ್ಲಮ್ ಇತ್ತು. 1 ಕೋಟಿ ಪ್ರಾಜೆಕ್ಟ್ ನನಗೆ ಮಿಸ್ ಹೊಡಿತಾ ಇತ್ತು. ತುಂಬ ದಿನ ಒಂದು 8 ವರ್ಷ ಅನುಭವಿಸ್ದೆ. ಸೊ ನನಗೂ ಯಾರೋ ಹೇಳಿದರು, ಅಲ್ಲಿ ಹೋಗಿ ನಾವು ಪೂಜೆ ಮಾಡಿಸಿ ಮತ್ತು ಹೋಮ ಎಲ್ಲ ಮಾಡಿಸಿದ್ರು. ಸೊ ಇಲ್ಲಿ ಪ್ರತಿಷ್ಠಾಪನೆ ಆಗಿರೋ ನವಗ್ರಹಗಳು ಎಲ್ಲೂ ಇಲ್ಲ ಕರ್ನಾಟಕದಲ್ಲಿ. ಸೊ ಪಂಚಮುಖಿ ಅಂದರೆ ಇದು ಫೇಮಸ್, ಇದು ಅಲ್ಲಿಗೆ ಹೋಗಿ ಬನ್ನಿ ಅಂದರು. ಸೊ ಇಲ್ಲಿ ಬಂದಾಗ, ಇಲ್ಲಿ ನೋಡಿದಾಗ ಫಸ್ಟ್ ಟೈಮು ತುಂಬ ಪಾಸಿಟಿವ್ ಮೈಂಡ್ಸ್ ನನಗೆ ಕಾಣಿಸ್ತು. ಆ್ಯಂಡ್ ದೇವರುಗಳನ್ನ ಆ ಪೂಜೆ ಅಂತೂ ನಾನು ಫಸ್ಟ್ ಟೈಮ್ ನೋಡಿರೋದಂಥ ಪೂಜೆ. ನಾನು ಎಲ್ಲ ದೇವಸ್ಥಾನಕ್ಕೆ ಹೋಗ್ಬಿಟ್ಟಿದ್ದೀನಿ, ತುಂಬ ನಡ್ಕೊತೀನಿ, ನಂಬಿಕೆ ಇದೆ ದೇವ್ರ ಮೇಲೆ. ಆದರೆ ಈ ಥರ ಪೂಜೆ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನೋಡಿದ್ದು. ನಾನು ಶನಿ ಮಹಾತ್ಮ ದೇವಸ್ಥಾನ ಖಂಡಿತ ಇದೆ. ಆ ಶಕ್ತಿ ಇಲ್ಲಾಂದರೆ ಇಷ್ಟು ಬೆಳವಣಿಗೆನೇ ಆಗ್ತಿಲ್ಲ ಈ ಕ್ಷೇತ್ರದಲ್ಲಿ. ನವಗ್ರಹದಲ್ಲಿ ಏನೇ ಸಮಸ್ಯೆಯಲ್ಲಿ ಇಲ್ಲಿ ಬಂದು ಪರಿಹಾರ ಆಗೋದಂತ ಗ್ಯಾರಂಟಿ, ಅದು 100%. ನಿಜವಾಗ್ಲೂ ಇದನ್ನೆಲ್ಲ ನೋಡ್ತಿದ್ರೆ ತುಂಬ ಖುಷಿಯಾಗುತ್ತೆ. ಮತ್ತು ಅಷ್ಟೇ ಪವರ್ ಎನರ್ಜಿ ಸಿಗ್ತಾ ಇದೆ. ನಿಜ ಒಳ್ಳೆಯದಾಗುತ್ತೆ. ಒಳಗಡೆ ನವಗ್ರಹ ಏನು 9 ನವಗ್ರಹಗಳನ್ನ ಇಟ್ಟಿದ್ದಾರೋ ಅದನ್ನ ನೋಡಿದ್ರೇ ಒಂಥರ ಮೈ ಜುಮ್ ಅಂದ್ಬಿಡ್ತು, ಅಷ್ಟು ಖುಷಿಯಾಗಿದೆ. ಮತ್ತು ಅಲ್ಲಿ ಬರ್ದಿದ್ದಾರಲ್ವ ಮಂತ್ರಗಳೆಲ್ಲ, ಒಂದೊಂದು ಗ್ರಹಗಳಿಗೂ ಒಂದೊಂದು ಮಂತ್ರ ಬರ್ದಿದ್ದಾರಲ್ಲ, ಅದನ್ನು ನೋಡಿದ್ರೂ ತುಂಬ ಖುಷಿಯಾಗುತ್ತೆ. ಅದು ಮತ್ತೆ ಓದಬೇಕು ಅಂತ ಅನಿಸುತ್ತೆ. ಓದಿದ ಮೇಲೆ ನಮ್ಗೆ ಒಳ್ಳೇದಾಗುತ್ತೆ ಅಂತಲೂ ಅನಿಸುತ್ತೆ. ನಿಜ, ಈ ಜಾಗಕ್ಕೆ ಬನ್ನಿ, ನಿಮ್ಗೇನೇ ಕಷ್ಟ ಇದ್ರೂ ಪರಿಹಾರ ಆಗುತ್ತೆ, ಒಳ್ಳೆಯದಾಗುತ್ತೆ. ನಿಮ್ಗೇನಾದರೂ ಗ್ರಹಗತಿಗಳಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಇಲ್ಲಿಗೆ ಬನ್ನಿ, ಖಂಡಿತ ಒಳ್ಳೆಯದಾಗುತ್ತೆ. 9 ಗ್ರಹಗಳನ್ನು ನಿಮ್ಗೆ ಒಳ್ಳೇದು ಮಾಡುತ್ತೆ.